ನಮಸ್ಕಾರ, ನನ್ನ ಹೆಸರು ಪರಶುರಾಮ್ ಅಂತ ಮುತ್ತೂರಿನಿಂದ. ಏನು ಸರ್ಜಾಪುರ ಹೋಬಳಿಯಲ್ಲಿ ಈಗಾಗಲೇ 10 ಹಳ್ಳಿಗಳಲ್ಲಿ ಭೂಸ್ವಾಧೀನಕ್ಕೆ KIDB ಅವರೇನು ನೋಟಿಫಿಕೇಶನ್ ಹೊರಡಿಸಿರ್ತಾರೆ. ಇನ್ನೂ ಒಂದು 5-6 ಊರು ಸೇರಿ ಈಗಾಗಲೇ 1450 ಎಕರೆ ನೋಟಿಫಿಕೇಶನ್ ಆಗಿದೆ. ಇನ್ನೂ 1000 ಎಕರೆ ನೋಟಿಫಿಕೇಶನ್ ಆಗೋದ್ರಲ್ಲಿದೆ. ಇನ್ನೂ 3000 ಸೇರಿ ಟೋಟಲ್ 5500 ಎಕರೆ KIDB ಅವರು ಭೂಸ್ವಾಧೀನ ಮಾಡ್ಕೊಳ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಮಗೆ ತುಂಬ ಬೇಜಾರಲ್ಲಿದ್ದೀವಿ. ಆದರೆ ನಾವು ನಮ್ಮ ಏನಿದೆ ಭೂಮಿ ಬಿಟ್ಕೊಡಲ್ಲ. ಸೊ ನಾವು ಇದ್ರ ಬಗ್ಗೆ ಉಗ್ರವಾಗಿ ಹೋರಾಟ ಶುರು ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಬಿಕ್ನಳ್ಳಿಲಿ ಒಂದು ಬೃಹತ್ ಸಮಾವೇಶ ಆಯಿತು. ಸೊ ನಾಳೆ ಅಂದರೆ ಮಂಗಳವಾರ ಜುಲೈ 15ನೇ ತಾರೀಕು ಏನು ಬಸವೇಶ್ವರ ದೇವಸ್ಥಾನದಿಂದ ಫ್ರೀಡಮ್ ಪಾರ್ಕ್ವರೆಗೂ ಬೈಕ್ ರ್ಯಾಲಿ ಹೋಗಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ಸರ್ಜಾಪುರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೀವಿ. ಬೈಕ್ ರ್ಯಾಲಿ ಹೋಗ್ತಾ ಇದ್ದೀವಿ ಅಂತ ತಿಳ್ಸಕ್ಕೆ ಬಂದಿದ್ವಿ. ಸೊ ಇಷ್ಟು ಕಾರ್ಯಕ್ರಮಗಳು. ಸೊ ಇನ್ಮೇಲೆ ಇವಾಗ ಸಂಘಟನೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಊರೂರು ಹೋಗಿ ನಾವು ರೈತರನ್ನೆಲ್ಲ ಒಗ್ಗೂಡಿಸ್ತಾ ಇದ್ದೀವಿ. ಸೊ ಯಾವುದೇ ಕಾರಣಕ್ಕೂ ನಮ್ಗೆ ಅವ್ರು ಕೊಡೋ ಪುಡಿಗಾಸು ನಮಗೇನು ಬೇಕಾಗಿಲ್ಲ. ನಮ್ಮ ತಾತ ಮುತ್ತಾತಂದ್ರು ನಮಗೋಸ್ಕರ ಬಿಟ್ಟು ಹೋಗಿರೋ ಜಮೀನು. ಅವ್ರು ಇವತ್ತು ರಿಯಲ್ ಎಸ್ಟೇಟು ಮಾಡೋಣ ಅಂತ ಇಲ್ಲಿ ಒಳ್ಳೆಯ ಬೆಲೆ ಇದೆ ಅಂತ ಬಂದಿರ್ಬೋದು. ಉದ್ದೇಶ ಏನೇ ಇರ್ಬೋದು. ಅಲ್ಲ ದೇವನಹಳ್ಳಿ ಕಡೆ 1777 ಎಕರೆ, ಇಲ್ಲಿ ಸರ್ಜಾಪುರದ ಸುತ್ತಮುತ್ತ 5500 ಎಕರೆ ಕಣ್ಣಾಕಿದಾರಂತೆ. ಬಟ್ ಯಾವುದೇ ಕಾರಣಕ್ಕೆ ಇಲ್ಲಿ ರೈತರು ಒಗ್ಗಟ್ಟಿನಿಂದ ನಾವು ಹೋರಾಡಿ ಯಾವುದೇ ಕಾರಣಕ್ಕೂ ನಾವು ಜಮೀನು ಬಿಟ್ಕೊಡೋದಿಲ್ಲ. ನಮ್ಮ ಜಮೀನನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೋಗಬೇಕು. ಏನು ಸರ್ಕಾರದವರು ಬೇಕಾದರೆ ಫುಡ್ನ ಬೇರೆ ಕಡೆಯಿಂದ ತಗೊಂಬರೋದು ಕಂಟೈನರ್ಲಿ. ವಾಟರ್ನ ಆಲ್ರೆಡಿ KRS ಇಂದ 20-30 ವರ್ಷದಿಂದ ಪಂಪ್ ಮಾಡ್ತಾ ಇದ್ದಾರೆ. ಸ್ವಾಮಿ, ಮರ ಇದ್ರೇನೆ ಗಾಳಿನ ಯಾವತ್ತು ಪಂಪ್ ಮಾಡೋಕ್ಕಾಗಲ್ಲ. ಗ್ಯಾಸ್ ಸಿಲಿಂಡರ್ ಥರ ನಾವು ಉಸಿರಾಡೋ ಗಾಳಿನ ಸಿಲಿಂಡ್ರಲ್ಲಿ ಹಾಕಿ ಕೊಡೋಕ್ಕಾಗಲ್ಲ. ಹಾಗಾಗಿ ನಮ್ಗೇನು ಖಾಲಿ ಜಾಗ ಇದೆ ಆ ಖಾಲಿ ಜಾಗನ ಉಳಿಸ್ಕೊಳ್ಬೇಕಾದ ಅವಶ್ಯಕತೆ ನಮ್ಗೆ ಎಷ್ಟೋ ಇದೆ. ಅವ್ರಿಗೆ 106 ಯೋಜನೆ ಇರ್ಬೋದು. ಬಟ್ ನಮಗೆ ಒಂದೇ ಯೋಜನೆ, ಏನು ನಮ್ಮ ಜಮೀನನ್ನ ನಾವು ಉಳಿಸ್ಕೊತೀವಿ. ನಾಳೆ ಬೆಳಗ್ಗೆ ನಾವು ಯಾವುದೇ ಫ್ಯಾಕ್ಟ್ರಿಯಲ್ಲಿ ಹೋಗಿ ಜೀತದಾಳ ಆಗೋದಕ್ಕೆ ನಾವು ರೆಡಿ ಇಲ್ಲ. ಇವತ್ತು ಯಾರೋ ನಮ್ಮ ರೈತರು ಹೇಳ್ತಾ ಇದ್ರು, ನಮ್ಮದೊಂದು ತರಕಾರಿ ಬೆಳೆಯೋ ಫ್ಯಾಕ್ಟ್ರಿಗಳು ಎಷ್ಟಿದೆ, ಬೀರೆಕಾಯಿ ಬೆಳೆಯೋ ಫ್ಯಾಕ್ಟ್ರಿ, ಸೋರೆಕಾಯಿ ಬೆಳೆಯೋ ಫ್ಯಾಕ್ಟ್ರಿ, ರಾಗಿ ಎಷ್ಟು ಜನಕ್ಕೆ ಸಂಪಾದನೆ, ಎಷ್ಟು ಜನಕ್ಕೆ ಬೆಳಿತೀವಿ. ನಮ್ದೆಲ್ಲ ಕಾರ್ಖಾನೆಗಳು. ಅವ್ರು ಕಟ್ಟೋದು ಮಾತ್ರ ಅಲ್ಲ ಕಾರ್ಖಾನೆಗಳು, ನಾವು ಮಾಡ್ತಾ ಇರೋದು ಕಾರ್ಖಾನೆನೇ. ಇಲ್ಲೂ ಸಾಕಷ್ಟು ಎಂಪ್ಲಾಯ್ಮೆಂಟ್ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊತೀವಿ. ನಾಳೆ ಬೆಳಗ್ಗೆ ಗೌರ್ಮೆಂಟ್ ನಾವು ರೈತರು ಕೇಳೋಕ್ಕಾಗಲ್ಲ, ಸ್ವಾಮಿ ನಂಗೆ ಎಂಪ್ಲಾಯ್ಮೆಂಟ್ ಕೊಡಿ ಅಂತ. ನಾವೇ ಓನರ್ಸ್. ಇವತ್ತು ನಮ್ಮ ಎಂಪ್ಲಾಯ್ಮೆಂಟ್ ನಾವೇ ಕ್ರಿಯೇಟ್ ಮಾಡ್ತೀವಿ. ನಮಗೆ ಬೇಕಾಗಿದ್ದು ನಾವು ಬೆಳ್ಕೊತೀವಿ, ಅವ್ರಿಗೂ ಸಪ್ಲೈ ಮಾಡ್ತಾ ಇದ್ದೀವಿ. ನಾವು ಬೆಳೆದಿದ್ದೇನೆ ಅವರು ತಿಂತಾ ಇರೋದು. MB ಪಾಟೀಲ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತು DK ಶಿವಕುಮಾರ್ ಆಗಿರೋದು. ರೈತ ಬೆಳೆದ್ರೇನೆ ಅವ್ರು ತಿನ್ನೋಕ್ಕಾಗೋದು. IT BT ಅವ್ರು ಯಾರು ಇರ್ಬೋದು, ಜನ ಯಾರು ಮನುಷ್ಯ ಇದನ್ನು ಬದುಕಿದಾನೋ ಅವರೆಲ್ಲ ತಿನ್ನೋದು ರೈತ ಬೆಳೆಯೋ ಇದೆ, ಅನ್ನನೇ ತಿನ್ನೋದು. ಸೊ ಹಂಗಾಗಿ ರೈತರಿಗೇನು ಇವತ್ತು ನೋವು ಕೊಡೋಕ್ಕೆ ಬರಬೇಡಿ ನೀವು. ನಮ್ಮ ಜಮೀನಲ್ಲಿ ನಾವು ಬೆಳೆ ಬೆಳ್ಕೊತಾ ಇದ್ದೀವಿ. ಆ ಬೆಲೆಗೆ ಏನು ಮಾಡಬೇಕು? ರೈತನ ಕರೆಂಟ್ ಬೇಕಾ, ನೀರು ಬೇಕಾ, ಏನೇನು ಫೆಸಿಲಿಟಿ ಬೇಕು, ಕೃಷಿ ಹೊಂಡ ಬೇಕಾ, ಕೊಡಿ. ಬೆಂಬಲ ಬೆಲೆ ಬೇಕಾ? ಇದನ್ನೇನು ಮಾಡೋಣ ಅಂತ ಕಾರ್ಯಕ್ರಮಗಳು ರೂಪಿಸಿ. ಇದನ್ನೇನು ಮಾಡೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಹೆಂಗೂ ಏರಿಯಾ ಚೆನ್ನಾಗಿದೆ, ರಿಯಲ್ ಎಸ್ಟೇಟ್ ಅವರಿಗೆ ಕೊಟ್ಬಿಟ್ರೆ ದುಡ್ಡು ಮಾಡುತ್ತೆ. ಆ ಕಡೆ ರಿಯಲ್ ಎಸ್ಟೇಟ್ ಅವರು ಮಾಫಿ ಹಾಕುತ್ತಿದ್ದಾರೆ, ಬಂದು ಎದುರಿಸ್ತಾ ಇದ್ದಾರೆ. ನಿಮ್ಮದು ಇವತ್ತಲ್ಲ ನಾಳೆ ಸರ್ಕಾರ ಬಂದು KIDBನೋ ಇಲ್ಲ BD ಏನೋ ಅಂತ ಅಕ್ವಿಸೇಷನ್ ಮಾಡಿಕೊಂಡು ನಿಮ್ಮದು ಕಬಳಿಸ್ಕೊತಾರೆ, ಭೂಸ್ವಾಧೀನ ಮಾಡ್ಕೊತಾರೆ. ಸೊ ನಮಗೆ ಕೊಟ್ಬಿಡಿ ಅಂತ ರಿಯಲ್ ಎಸ್ಟೇಟ್ ಅವರು ಆಲ್ರೆಡಿ ದಂಧೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ನಾವು ಯಾವ ದಂಧೆಗೂ ನಾವು ಬೀಳೋದಿಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾನೋ ನಮ್ಗೆ ಬೇಕಾಗಿಲ್ಲ. KIDB ಅವರು ಏನು ಮಾಡ್ತಾ ಇದ್ದಾರೋ ಅದು ನಮಗೆ ಬೇಕಾಗಿಲ್ಲ. ನಮ್ಮ ಜಮೀನು ನಾವು ಯಾವುದೇ ಕಾರಣಕ್ಕೆ ಬಿಟ್ಕೊಡಲ್ಲ. ನಮ್ಮ ಜಮೀನು ನಮ್ಮ ಅಪ್ಪಂದು ಜಮೀನು. ನಮ್ಮ ತಾತ ನಮ್ಮ ಅಪ್ಪನ ಕೊಟ್ಟು ನಮ್ಮ ಅಪ್ಪ ನಮಗೆ ಕೊಟ್ಟಿದ್ದಾನೆ. ನಾವು ಉಳಿಸ್ಕೊಂಡು ನಮ್ಮ ಮಕ್ಕಳು ಕೊಡ್ತೀವಿ. ನಾವು ಏನಕ್ಕೆ ನಾವು ಇಟ್ಕೊಂಡಿರೋ ಜಮೀನು ಇವ್ರಿಗೆ ಮಾರೋದಕ್ಕೆ ಸುಮಾರು ಜನ ಮಾರ್ಕೊಂಡಿರ್ಬೋದು. ಬಟ್ ನಮ್ಮ ಜಮೀನು ನಾವು ಉಳಿಸ್ಕೊಂಡಿದ್ದೀವಿ. ಇವ್ರಿಗೆ ಯಾಕೆ ನಮಗೆ ಬೇಕಾಗಿಲ್ಲ. ಜಮೀನು ಮಾರ್ಕೊಂಡು ನಮ್ಮ ಅಪ್ಪ ಒಂದು ಮಾತಾಡ್ತಾರೋ, ಜಮೀನು ಒಂದು ಎಕ್ಸ್ಟೆಂಟ್ ಮೇಲೆ ಹೋಗಿ ಅನ್ನ ನೀರು ಕೂಡ ಮಾರಬಾರ್ದು ಅಂತ ನಮ್ಮ ಅಪ್ಪನ ಪಾಲಿಸಿ. ಆಯ್ತು, ಇವತ್ತು ಅನ್ನ ನೀರು ಮಾರ್ಕೊಂತಿದ್ರೆ. ಬಟ್ ಜಮೀನು ಮಾರಿಬಿಟ್ಟು ಅದರಿಂದ ಬರೋ ದುಡ್ಡನ್ನ ಮಜಾ ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ಗೆ ಯಾರಿಗೂ ಬೇಕಾಗಿಲ್ಲ. ಯಾರು ಮಾರ್ಕೊಂಡ್ರೆ ಪರವಾಗಿಲ್ಲ, ಅದ್ರ ಪರ್ಸನಲ್ಲು. ನಾವೇನಕ್ಕೆ ಇಟ್ಕೊಂಡಿದ್ದೀವಿ? ನಮಗೆ ಜಮೀನು ಬೇಕು, ನಮ್ಮ ಜಮೀನು ಮೇಲೆ ನಮ್ಮ ಪ್ರೀತಿ, ಅದಕ್ಕೆ ಉಳಿಸ್ಕೊಂಡಿದ್ದೀವಿ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿರೋ ರೈತರು ಒಗ್ಗಟ್ಟಾಗಿ ಸಂಘಟನೆ ಮಾಡಿ ನಮ್ಮ ಜಮೀನನ್ನು ನಾವು ಬಿಟ್ಕೊಡ್ತಾ ಇಲ್ಲ.